ರಾಜ್ಯದಲ್ಲಿ ಸ್ಯಾಂಡಲ್ವುಡ್ ಒಂದಷ್ಟು ದರ್ಶನ್ ಹಾಗೂ ನಟ ಸುದೀಪ್ ನಡುವೆ ವಾರ ನಡೀತೆ ಸ್ಟಾರ್ ವಾರ ಆಗಿದೆ ಅಂತ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಬ್ಬರು? ಫಸ್ಟ್ ಆಫ್ ಆಲ್ ಅಲ್ಲಿ ಹೇಳುವಂಥದ್ದು ಏನಿಲ್ಲ. ಇಬ್ಬರು ಮೆಚೂರ್ಡ್ ಪರ್ಸನ್ಸ್ ಇದ್ದಾರೆ. ಇವತ್ತು ದರ್ಶನ್ ಕಷ್ಟದಲ್ಲಿದ್ದಾನೆ, ಜೈಲಲ್ಲಿದ್ದಾರೆ, ಅದು ಕಷ್ಟದಲ್ಲಿದ್ದಾರೆ. ಸುದೀಪು ಹೊರಗಡೆ ಇದ್ದರೂ ಯಾವತ್ತೂ ಕೂಡ ನನಗೆ ಗೊತ್ತಿದ್ದಂಗೆ, ನನಗೆ ತಿಳಿದ ಮಟ್ಟಿಗೆ ಆತ ಕೂಡ ಸುದೀಪ್ ಬಗೆಗೆ ದರ್ಶನ್ ಬಗೆಗೆ ಯಾವಾಗಲೂ ಕೇವಲವಾಗಿ ಮಾತಾಡಿದ್ದು ನಾನು ನೋಡಿಲ್ಲ, ಕೇಳಿಲ್ಲ ನಾವು ಯಾವತ್ತೂ. ಈ ಫ್ಯಾನ್ಸ್ ಹೆಸರಲ್ಲಿ ಅವರವರ ಹೀರೋಗಳ ಮರ್ಯಾದೆನ ಅವರವರೇ ಕಳ್ಕೊತಿದ್ದಾರೆ. ಅವ್ರಿಗೆ ಒಂದಷ್ಟು ಮೆಚುರಿಟಿ ಬೇಕು, ಒಂದಷ್ಟು ಮೆಚುರಿಟಿ ಜೊತೆಗೆ ನಡ್ಕೋಬೇಕು. ನೀವು ನಿಮ್ಮ ಫ್ಯಾನ್ಗಳನ್ನು ಅಪ್ರಿಷಿಯೇಟ್ ಮಾಡೋದ್ರಲ್ಲಿ, ಹೊಗಳೋದ್ರಲ್ಲಿ ತಪ್ಪೇನಿಲ್ಲ. ಅವರನ್ನು ಹೊಗಳೋ ಬರದಲ್ಲಿ ಇನ್ನೊಬ್ಬರು ಫ್ಯಾನ್ಸ್ ಯಾರಿರ್ತಾರೆ, ಅವ್ರ ಹೀರೋ ಯಾರಿರ್ತಾರೆ, ಅವ್ರಗಳ ಬಗೆಗೆ, ಅವ್ರ ಮನೆ ಹೆಣ್ಮಕ್ಳುಗಳ ಬಗೆಗೆಲ್ಲ ತೀರಾ ಕೇವಲವಾಗಿ ಮಾತಾಡೋದು, ಸೊಂಟದ ಕೆಳಗಿನ ಭಾಷೆ ಉಪಯೋಗಿಸೋದು, ಕೆಟ್ಟ ಕೊಡಗಾಗಿ ಮಾತಾಡೋದಿದೆಯಲ್ಲ, ಅದು ಯಾವ ಹೀರೋಗಳ ಅಭಿವೃದ್ಧಿಗೂ ಒಳ್ಳೆಯದಲ್ಲ, ಅವರ ಶ್ರೇಯಸ್ಸಲ್ಲ ಅದು. ಅದನ್ನು ಈ ಈ ಫ್ಯಾನ್ಸ್ ಅನ್ಕೊಂಡು ಹೇಳ್ಕೊಂಡು ಮಾಡುವಂಥ ಈ ಫೇಕ್ ಅಕೌಂಟ್ ಅವರೆಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ನಿಜವಾಗ್ಲೂ ನಿಮ್ಗೆ ಏನಾದರೂ ಅಭಿಮಾನ ಅಂತ ಯಾರಿಗಾರು ಇರಬೇಕು ಅಂತ ಅನ್ನೋದಾದರೆ, ನಿಮ್ಮ ಜೀವನಗಳಲ್ಲಿ ನೀವು ಅಭಿಮಾನಿಗಳು ಅಂತ ಹೇಳ್ಕೊಂಡು ಹಿಂಗೆಲ್ಲ ಕುಣಿತಿದ್ದೀರಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ನಿಜವಾದ ಹೀರೋ ಅಂತ ಯಾರಾದರೂ ಇದ್ದರೆ ಅದು ನಿಮ್ಮ ಅಪ್ಪ, ನಿಜವಾದ ಹೀರೋಯಿನ್ ಅಂತ ಯಾರಾದರೂ ಇದ್ದರೆ ಅದು ನಿಮ್ಮ ಅವ್ವ. ನೀವು ಗೌರವ ಕೊಡಬೇಕಾಗಿರೋದು ಅವರಿಬ್ಬರಿಗೆ, ಮೆರವಣಿಗೆ ಮಾಡಬೇಕಾಗಿರೋದು ಅಪ್ಪ ಅಮ್ಮನ್ನ. ನೀವು ಇದನ್ನೆಲ್ಲ ಅಭಿಮಾನದ ಹೆಸರಲ್ಲಿ ಹಿಂಗೆಲ್ಲ ಹೊಲಸಾಗಿ ನಡ್ಕೊಳ್ಳೋದಿದೆಯಲ್ಲ, ಇದು ಯಾರಿಗೂ ಶ್ರೇಯಸ್ ತರುವಂಥದ್ದಲ್ಲ, ಯಾರು ಕಿತ್ತಾಡಲಬಾರ್ದು. ಮತ್ತು ಈಗ ದರ್ಶನ್ನು ಈಗ ಜೈಲಿನಲ್ಲಿರೋದ್ರಿಂದ ಪಾಪ ಆತನ ಸಿನಿಮಾಗೆ ತಕ್ಕಂತೆ ಆತನ ಹೆಂಡತಿ ಯಾರು ವಿಜಯಲಕ್ಷ್ಮಿನವರು ಕ್ಯಾಂಪೇನ್ ಮಾಡ್ಕೊಂಡಿರುವಾಗ ಸೊ ಅವ್ರ ಬಗೆಗೆ ತುಂಬ ಕೇವಲವಾಗಿ ಮಾತಾಡುವಂಥದ್ದು ಸೂಕ್ತ ಅಲ್ಲ. ಮತ್ತು ಈ ವಿಚಾರದಲ್ಲಿ ನನಗನ್ಸೋದೇನು ಅಂದರೆ, ಒಬ್ಬ ಹಿರಿಯ ವ್ಯಕ್ತಿಯಾಗಿ ಸ್ಯಾಂಡಲ್ವುಡ್ಡಲ್ಲಿ ಇರುವಂತಹ ಒಬ್ಬ ಅತ್ಯುತ್ತಮ ನಟರಲ್ಲಿ ಒಂದಷ್ಟು ಜನ ಒಳ್ಳೆ ವ್ಯಕ್ತಿಗಳಲ್ಲಿ ಸುದೀಪ್ ಕೂಡ ಆಗಿರೋದ್ರಿಂದ, ಸುದೀಪ್ ಕೂಡ ಇದನ್ನು ಹೇಳಿಕೆ ಕೊಡೋದ್ರ ಬದಲಿಗೆ ದರ್ಶನ್ ಮನೆಗೆ ಹೋಗಿ ವಿಜಯಲಕ್ಷ್ಮಿನ ಮಾತಾಡಿಸಿ ಸಾಂತ್ವನ ಹೇಳಿ ಯಾವ ಉದ್ದೇಶಕ್ಕೆ ಹೇಳಿದ್ದೆ ಅಂತ ಹೇಳೋದನ್ನು ಮುಗಿಸಿ ಮಾತಾಡ್ಕೊಂಡು ಬಂದ್ರಂತೂ ಬಹುಶಃ ಆತನ ದೊಡ್ಡತನಕ್ಕೆ ಇನ್ನೊಂದು ಹಿರಿಮೆ ಸಿಕ್ಕಂಗೆ ಅಂತ